ಸೊ ಚೆಕ್ಔಟ್ ಎಲ್ಲ ಮಾಡಿ ಮತ್ತೆ ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಂಡು ಓಕೆ ಇನ್ನೊಂದು 4-5 ಅವರ್ಸಲ್ಲಿ ವಾಪಸ್ ಪಿ ಜಿಯಲ್ಲಿ ಇರುತ್ತೆ ಅಂತ ನಾನು ಥಿಂಕ್ ಮಾಡೋದಷ್ಟೇ. ಬಟ್ ದ ಸಿಚುವೇಶನ್ ಹ್ಯಾಡ್ ಅದರ್ ಪ್ಲ್ಯಾನ್. And if you go there, the fox will bite you. I'll be vlogging, okay? My job is to vlog. That's why I came. ಬೇರೆ ಅವ್ರದ್ದು ಕಾಟೇಜ್ ಆಯ್ತು, ಅದಕ್ಕೆ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಬೇರೆ ಅವ್ರದ್ದು. ಸೊ ಬ್ರೇಕ್ಫಾಸ್ಟ್ ಮುಗೀತು, ಈಗ ನಾ ವಾಪಸ್ ಅಗೇನ್ ರೂಮಿಗೆ ಬಂದಿದ್ದೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಗ್ತಿದ್ದೆ ನನ್ನ ಕೊಲೀಗ್ಸ್ ಜೊತೆಗೆ ಆಫೀಸ್ ಟ್ರಿಪ್ಗೆ ಸಕಲೇಶ್ಪುರದಲ್ಲಿ ಮಚಾನ್ ರೆಸಾರ್ಟ್ಗೆ. ಸೊ ಈ ರೆಸಾರ್ಟ್ ನಂಗೆ ಹಾಪತಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಅಲ್ಲಿ ಮಧ್ಯೆ ಒಂದು ಟೀಗೋಸ್ಕರ ನಿಲ್ಲಿಸಿದ್ರು ಹಾಸನ ಹತ್ರ ಹಿಂದೆ ಎಲ್ಲೋ. ಸೊ ಅಲ್ಲಿ ನಾನು ಕೇಳಿದೆ ಯಾವ ರೆಸಾರ್ಟ್ ಅಂತ. ಅವ್ರು ಹೇಳಿದ್ರು ಮಚಾನ್ ರೆಸಾರ್ಟ್ ಅಂತ. ಆಮೇಲೆ ಕಂಡಿದ್ದು ತುಂಬ ಚಂದದಿದೆ. ಆ್ಯಂಡ್ ಹಾಪತಿಗೆ 4 hours ಜರ್ನಿ ಇದು ಆ್ಯಕ್ಚುಲಿ. ಸೊ ಹೌಸಿ ಮತ್ತು ಅಂತ್ಯಾಕ್ಷರಿ ಎಲ್ಲ ಆಡ್ಕೊಂಡು ಅಲ್ಲೇ ನಾವು ಸ್ಪೀಕರ್ ಮೈಕ್ ಎಲ್ಲ ಸಹ ಇದೆ, ಎಲ್ಲ ಗಮ್ಮತ್ತಲ್ಲಿ ಆಟ ಆಡ್ಕೊಂಡು ಹೋಯ್ತು. ಬೈ ದ ವೇ ಹೌಸ್ ಯೋರ್ಸೆಲ್ಫ್ ಫಸ್ಟ್ ನಾನು ವಿನ್ ಆದೆ. ಆ್ಯಂಡ್ ನಂಗೆ ಪ್ರೈಸ್ ಆಫೀಸಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಸಿಕ್ಕಲಿಲ್ಲ, ಕಮ್ಮಿ ಅಂತ ಸಿಕ್ಕತ್ತೆ ಅಂತ. ಸೊ ನಾವೊಂದು 4-5 hours ಬಿಟ್ಟು ರೀಚ್ ಆಯಿತು. ಅಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಲೆಮನ್ ಜ್ಯೂಸ್ ಏನೋ ಹಸಿರು ಕಲರದ್ದು ಕೊಟ್ರಪ್ಪ. ಆ್ಯಂಡ್ ಹಾಪತಿಗೆ ಪೆರಿ ಮಳೆ ಸ್ಟಾರ್ಟ್ ಆಯ್ತು. ಆ್ಯಂಡ್ ಇದು ನಾವು ಹೋದ್ದು ಬಸ್. ಸೊ ನೇಚರ್ ಎಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ ಆ ಥರದೈತೆ, ತುಂಬ ಚಂದ ಇದೈತೆ. ನಾನಂತೂ ಐ ವಾಸ್ ಜಸ್ಟ್ ವೇಟಿಂಗ್ ರೂಮ್ ಎಷ್ಟೊತ್ತಿಗೆ ಕಾಣ್ಲಕ್ಕಂತ. ಆ್ಯಂಡ್ ಇಲ್ಲೆಲ್ಲ ವ್ಲಾಗ್ ಮಾಡೋಕ್ಕೂ ಕಷ್ಟ ಆಯ್ತು, ಬಿಕಾಸ್ ಕೊಲೀಗ್ಸ್ ಎದುರಿಗೆ ವ್ಲಾಗ್ ಮಾಡೋಕೆ ಒಂದು ಸ್ವಲ್ಪ ಶೈ ಫೀಲ್ ಆಯಿತು. ಸೊ ನನಗೆ ಆದಷ್ಟೆಲ್ಲ ಕ್ಲಿಪ್ಸ್ ಎಲ್ಲ ತೆಗೆದಿಟ್ಟಿದೆ. ಆ್ಯಂಡ್ ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಿದ್ದೆ. ಡಬಲ್ ಟಾಸ್ಕ್ ನನಗೆ ಅಂತ ಮಾಡೋದು ಹೇಳಿ. ಕೀ ಎಲ್ಲ ತಗೊಂಡು ಮತ್ತೆ ನಾವು ನಮ್ಮ ರೂಮ್ ಕಡೆ ಹೊರಟು. ಬಗ್ಗಿದು ವ್ಯವಸ್ಥೆ ಎಲ್ಲ ಇದ್ದಿತ್ತು, ಬಟ್ ಸ್ಟಿಲ್ ನಾವು ನೇಚರ್ ಎಲ್ಲ ಕಣ್ಕೊಂಡು ಹೋಗಪ್ಪ ಅಂದ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಿತ್ತು. ಸೈಡೆಲ್ಲ ಆಚೆ ಈಚೆ ಪಾಂಡ್ ಆ್ಯಂಡ್ ಸುತ್ತ ಗ್ರೀನ್ರಿ, ಸ್ವಲ್ಪ ಡ್ರಿಸ್ಲಿಂಗ್ ಅಂದರೆ ಚೂರು ಮಳೆ ಬರ್ತಿತ್ತು. ಆ್ಯಂಡ್ ಒಂಥರ ತುಂಬ ಚೆಂದ ಇತ್ತು. ನೀವು ಆಚೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತಿದ್ರೆ ರೆಸಾರ್ಟಿಗೆ, ಐ ವುಡ್ ಸಜೆಸ್ಟ್ ಯು ಗೋ ದೇರ್ ಅಂತ. Wow, it's nice, no? Vasumati, say hi. Yeah, you should have been there. Wow, see this thing? Wow, it's looking so beautiful. In camera, it's looking more beautiful. ಮತ್ತು ನಮಗೆ ಅಲಾಟ್ ಮಾಡೋದು ರೂಮಿಗೆ ನಾವು ಹೋಯ್ತು. ಒಂಥರ ಮುಂಚೆ ಕಾಲದ ಮನೆ ವಿತ್ ಲಿಟ್ಲ್ ಬಿಟ್ ಆಫ್ ಮಾಡರ್ನ್ ಟಚ್ ಕೊಟ್ಟಿದ್ದಿದ್ರು. ತುಂಬ ಮನೆ ಕೂಡ ಹೊರಗಿಂದ ಚೆಂದ ಇತ್ತು. ತುಂಬ ಫ್ಯಾನ್ಸಿ ಅಂತ ಇರಲಿಲ್ಲ, ಬಟ್ ಒಂಥರ ಚೆಂದದಿತ್ತು. ಆ್ಯಂಡ್ ರೂಮ್ ಕೂಡ ಡೀಸೆಂಟ್, ನೀಟ್ ಆ್ಯಂಡ್ ಕ್ಲೀನ್, ವೆಲ್ ಮೇಂಟೈನ್ಡ್, ಎಲ್ಲ ಚೆಂದ ಇತ್ತು. ತೋರಿಸ್ತೇನೆ ರೂಮ್ ಟೂರ್ ಸಹ, ಬನ್ನಿ. ರೂಮಿಗೆ ಬಂದಾಯಿತು. ಐ ವಿಲ್ ಟು ದ ರೂಮ್ ಟೂರ್ ಆಲ್ಸೋ. ವೀಟ್, I'll be vlogging, okay? My job is to vlog. That's why I came. Chocolate in it. Who wants chocolate? I normally say I don't eat sugar, but see now. This is like homemade. See? It looks like cherry. ಇಷ್ಟೆಲ್ಲ ಪತಿಗೆ ಮಧ್ಯಾಹ್ನ 3 ಗಂಟೆ ಆಯಿತು, ಬಟ್ ಲಂಚ್ ಆಗಿರಲಿಲ್ಲ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ದ ರೆಸ್ಟೋರೆಂಟ್. ನೋ ದಟ್ ವಿ ಬಿಲಾಂಗ್ ಹಿಯರ್. ಐ ಟೋಲ್ಡ್ ಊಟಕ್ಕೆ ವೆಜ್ ನಾನ್ ವೆಜ್ 2 ಆಪ್ಷನ್ಸ್ ಇದ್ದಿತ್ತು. ಅಫ್ಕೋರ್ಸ್ ನಾನು ನಾನ್ ವೆಜ್ಜಿಗೆ ತಗೊಂಡೆ. ಆ್ಯಂಡ್ ಈ ರೆಸ್ಟೋರೆಂಟ್ ಸೈಡಲ್ಲಿ ಪೂಲ್ ವ್ಯೂ ಮಾತ್ರ ಚೆಂದ ಇದ್ದಿತ್ತು. ಪೂಲ್ ಆಚೆ ಕಡೆ ಬೆಟ್ಟ ಎಲ್ಲ, ಓವರಾಲ್ ತುಂಬ ಚೆಂದ ಎಕ್ಸ್ಪೀರಿಯನ್ಸ್. ನಾನು ಹೇಳ್ದಂಗೆ ನಾನು ನಾನ್ ವೆಜ್ ತಗೊಂಡಿದ್ದೆ. ನಾನ್ ವೆಜ್ ಅಷ್ಟು ಇಷ್ಟ ಆಗಲಿಲ್ಲ, ಫಿಶ್ ಫ್ರೈ ಇಷ್ಟ ಆಗಲಿಲ್ಲ. ಕೆಲವರೆಲ್ಲ ಮಟನ್ ಬಿರಿಯಾನಿ ತಗೊಂಡ್ರೆ ತುಂಬ ಇಷ್ಟ ಆಯ್ತು ಅಂಬ್ರ. ಆ್ಯಂಡ್ ಅಲ್ಲೇ ಪೂಲ್ ಹತ್ರ ತುಂಬ ಚೆಂದದ ವ್ಯೂ ಇದೆ. ನಾನು ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ತಿರುಗಕ್ಕೆ ಹೋದೆ. ಕ್ಯಾಮ್ರಾ ಸಹ ಮುಗೀತು. ನಾನೀಗ ರೂಮ್ ತೋರಿಸ್ದೆ, ರೂಮ್ ಟೂರ್ ಮಾಡಿದೆ. ಕಮ್ ವಿತ್ ಮೀ. ಬೇರೆ ಅವ್ರದ್ದು ಕಾಟೇಜ್ ಆಯ್ತು, ಅದಕ್ಕೆ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಬೇರೆ ಅವ್ರದ್ದು. ಸೊ ನಾವೆಲ್ಲಿಂದ ಹೋಗಿ ರೆಸ್ಟೋರೆಂಟ್ಗೆ ಹೋಯ್ತು. ಊಟ ಎಲ್ಲ ಮಾಡಿ, ಇಟ್ಸ್ ರೇನಿಂಗ್ ಹೆವಿಲಿ. ಊಟ ಎಲ್ಲ ಮಾಡಿ, ಸೊ ಇಲ್ಲಿ ಬೇರೆ ಯಾರೋ ಇದ್ರು,
ನಮ್ಮದು ಆಫೀಸ್ ಅವರು. ಆ್ಯಂಡ್ ಇಲ್ಲಿ ನಾವಿತ್ತು. ಇದು ಹೊರಗಿಂದ ಕಂಪ್ಲಾಯ್ಕಿಲ್ಲ, ಬಟ್ ಇಟ್ಸ್ ಗುಡ್ ಓನ್ಲಿ. ಶೋ ಚಪ್ಪಲ್ ತೆಗೆದಿರ್ತೆ, ಇಲ್ಲಿ ಒಳಗೆ ತೆಗೆದಿರ್ತೆ. ಸೊ ಇಲ್ಲೊಂದು ಸೋಫಾ ಕೊಟ್ಟಿದ್ರು. ತಿಂತದ ಫುಲ್ ದೂರ ಅನ್ನೋದು. ಒಂದು ಚೇರ್, ಒಂದು ಸೋಫಾ, ಮತ್ತು ಹಿಯರ್ ಇಸ್ ಒನ್ ಟೇಬಲ್, ಚೇರ್. ನಮ್ಮದು ಬ್ಯಾಗ್ ಎಲ್ಲ ಅಲ್ಲಲ್ಲೇ ಇತ್ತು. ಟಿ ವಿ ಮತ್ತು ಒಂದು ಬೆಡ್. ಡೀಸೆಂಟ್ ರೂಮ್ ಅಂತ ಓಡಾಡ್ತಲ್ಲ, ನಾಟ್ ನೋ ಪ್ರಾಬ್ಲಮ್. ಓಕೆ, ದಿಸ್ ಈಸ್ ಮೀ. ಹೆಲೋ 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 ಹೆಲೋ. ಇದೊಂದು ವಾರ್ಡ್ರೋಬ್. ಅಯ್ಯೋ ಇದೆಲ್ಲಿತ್ತು? ಹಾಂ, ಹಿಂಗೆ ಡ್ರೆಸ್ ಇಟ್ಟಿದ್ರೆ ಇದೆಲ್ಲ ಲಗೇಜ್. ಆ್ಯಂಡ್ ಹಿಯರ್ ಇಸ್ ದ ವಾಶ್ರೂಮ್. ಇಷ್ಟೇ ವಿಡಿಯೋ ಕಾಣ್ತಿತ್ತಲ್ಲ ಇಲ್ಲಿಂದ. ಒಳ್ಳೆ ಮಳೆ ಬರ್ತಾ ಉಂಟು. ನಾಯ್ಸ್. ಇದು ಹೋಟೆಲ್ ಅವ್ರು ಕೊಟ್ಟದ್ದು, ರೆಸಾರ್ಟ್ ಅವ್ರು ಕೊಟ್ಟದ್ದು. ಅಲ್ಲಿ ಹೊರಗೆ ತಪ್ಪೆ ತಕೊಂಬಂದು ಸ್ಟೇರ್ಸ್. ಇದು ನಾನು ತಕೊಂಡು ಹಲ್ಸಿರಣ್ಣಿಗೆ ಓಪನ್ ಮಾಡಿದ್ದೆ. ಒಂದು ಅಜ್ಜಿ ಮಾರು ಇಟ್ಕೊಂಡಿದ್ದೆ, ಅದನ್ನು ತಗೊಂಬಂದು. ಬೇರೆ ಸ್ನ್ಯಾಕ್ಸನ್ನು ತರಲಿಲ್ಲ, ಓನ್ಲಿ ದಿಸ್ ಒನ್ ಐ ಹ್ಯಾವ್. ಊಟ ಸ್ವಲ್ಪ ತಿರುಗಿ ಮತ್ತೆ ರೂಮಿಗೆ ಬಂದಮೇಲೆ ಮತ್ತೆ ಕರೆದ್ರು. ಕಾಫಿ ರೆಡಿ ಇತ್ತು ಅಂದ್ಕೊಂಡು ಅಲ್ಲಿ ಬಜ್ಜಿ ಸ್ವಲ್ಪ ನಾನು ತಿನ್ನಲಿಲ್ಲ ಜಾಸ್ತಿ. ತಿನ್ಕೊಂಡು ಸ್ವಲ್ಪ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಮತ್ತೆ ವಾಪಸ್ ಎಕ್ಸ್ಪ್ಲೋರ್ ಸ್ಟಾರ್ಟ್ ಆಯಿತು. ಇದೇ ನಮ್ಮ ರೆಸ್ಟೋರೆಂಟ್ ಆ್ಯಂಡ್ ದೀಸ್ ಆರ್ ದ ಪೀಪಲ್ ಐ ಹ್ಯಾವ್ ವಿತ್ ಮೀ. ಶಿವಿ, ಲುಕ್ ಅಟ್ ಶಿವಿ's umbrella. ನಮ್ಮ ವಸುಮತಿಯವರು ಎಲ್ಲಿಗೋ ಕರ್ಕೊಂಡು ಹೋಗಿದ್ರು. ಎಲ್ಲಂತ ನಂಗಂತ ಬರ್ತಿದ್ರು, ಸುಮ್ಮನೆ ಹೋಗ್ತಿದ್ರು. ಫುಲ್ ಚಳಿ, ಸುಕ್ಕ ಚಳಿ. ಐ ಥಿಂಕ್ ದೇರ್ ಆರ್ ರೂಮ್ಸ್ ವಿಚ್ ವಿ ಸಾ ದೇರ್. ಮಳೆಗಾಲದಲ್ಲಿ 24 ಗಂಟೆ ಮಳೆ. ಐ ಥಿಂಕ್ ಇಟ್ ವಿಲ್ ಟೇಕ್ ಅಸ್ ಟು ದ ಎಂಟ್ರೆನ್ಸ್. ಈವ್ನಿಂಗ್ ಆಗ್ತಿದ್ದಂಗೆ ನಮಗೊಂದು ಮೆಸೇಜ್ ಬಂತು, ಎಲ್ಲ ಬನ್ನಿ ಸೇರುವ ಅಂದ್ಕೊಂಡು. ಆಮೇಲೆ ಹೊರಗೆ ಹೋಗ್ಕೊಂಡ್ರೆ ಕೋಲ್ಡ್ ಅಂದರೆ ತಡ್ಕೊಂಬಕಾತಿಲ್ಲ, ಅಷ್ಟು ಕೋಲ್ಡ್. ಸೊ ಅದರಲ್ಲೇ ನಾವು ರೆಡಿ ಆಗಿ ಹೋಯ್ತು ಹೊರಗೆ. ಸೌಂಡ್ ಕೇಳ್ತಿತ್ತಾ, ಗಡ್ಗಡ್ 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 ಗಡ್ಗಡ್. ಇಷ್ಟು ತನಕ ಲೈಟ್ ಇರಲಿಲ್ಲಪ್ಪ, ಈಗ ಬಂತು. ಟೈಪ್ ರೈಟಿಂಗ್ ಅದೆಲ್ಲ ಡ್ರೆಸ್ ಚಂಡಿ ಆಯ್ತು. ಈಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಉಡಿಯೆಲ್ಲ ಹಾಕೊಂಡು ಈಗ ಊಟಕ್ಕೆ ಹೋಯ್ತು. ವೇರ್ ಇಸ್ 403 ಬೈ ದ ವೇ? ವಸುಮತಿ, ಟೇಕ್ ಯುವರ್ umbrella. Give me that card, no? Give me that card. Fox is better. Dogs. Ayyo. Chalo. There's like some puzzle. If you come here, this is wrong. And if you go there, the fox will bite you. If you jump there, a snake will be there. No. Go, Smati. You said it was shaking its tail. No, go. Where I'll run? One was fine. There are two, man. We can't run also. The floor is slippery. Thank God. Yeah. ಹೊರಗೆಲ್ಲ ಗಮ್ಮತ್ತು ಮಾಡ್ತಿದ್ದಾರೆ, ಆದರೆ ನಾವು ಮಾತ್ರ ಈ ಚಳಿ ತಡ್ಕೊಂಬಕಾತಿಲ್ಲ ಅಂದ್ಕೊಂಡು ವಾಪಸ್ ರೂಮ್ ಒಳಗೆ ಬಂದು ಕೂತ್ಕೊಂಡು ಸುಮ್ಮನೆ ಹಿಂಗೆ ಮೊಬೈಲೆಲ್ಲ ಅವ್ರವರಷ್ಟಕ್ಕೆ ಸ್ಕ್ರೋಲ್ ಮಾಡ್ತಿಪ್ಪತ್ತಿಗೆ ನಂದು ಇನ್ನೊಂದು ಕೊಲ್ಲಿಗೆ ಐಡಿಯಾ ಕೊಟ್ಟರು, ವೈ ನಾಟ್ ವಿ ಡ್ಯಾನ್ಸ್ ಅಂತ. ಅದಕ್ಕೆ ನಾವು ನಮ್ಮ ಶಿವಿ ಅವರಿಗೆ ಅವರು ಪಂಜಾಬ್ ಡ್ಯಾನ್ಸ್ ಹೇಳಿಕೊಡಿ ಅಂತ ಪಂಜಾಬಿ ಸ್ಟೆಪ್ಸ್ ಎಲ್ಲ ಹೇಳಿಕೊಡ್ತಿದ್ರು. ಕಜರಾರೆ ಸಾಂಗ್ ಅನ್ಸುತ್ತಿದ್ದು, ಬಟ್ ನಾನು ಮ್ಯೂಟ್ ಮಾಡಿದೆ ಅಂತಂದರೆ ಕಾಪಿರೈಟ್ ಇಶ್ಯೂ. ಡೆಫಿನೆಟ್ಲಿ ನನಗೆ ಅಯ್ಯೋ ಅದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಇಷ್ಟ ಇಲ್ಲ. ಸೊ ಅದನ್ನು ಮ್ಯೂಟ್ ಮಾಡಿದೆ. ಆ್ಯಂಡ್ ನನಗಂತೂ ನಾನು ಗಮ್ಮತ್ತು ಸ್ಟೆಪ್ಸ್ ಆಗ್ತಿದೆ, ಸೀರಿಯಸ್ ಆಗಿ ಡ್ಯಾನ್ಸ್ ಮಾಡ್ತಿಲ್ಲ. ಸೊ ಡೋಂಟ್ ಮೈಂಡ್. ಸೊ ವಿ ಹ್ಯಾಡ್ ಸೋ ಮಚ್ ಆಫ್ ಫನ್.
ಅಪ್ಪ ದೇವ, ಈಗ ಆಪರಂಗೆ ಊಟ ತಿಂಡಿಗೆ ನಂಗೆ ಗೊತ್ತಿಲ್ಲ ದೇವ್ರೆ. ಅಪ್ಪ ಬೆಳಿಗ್ಗೆ ತಿಂಡಿಗೆ ಹೊಯ್ಕಂತ ಎದ್ದಿದೆ. 9 ಗಂಟೆ ಜೋರು ಮಳೆ, ಗಡಗಡದಲ್ಲೇ ಗಡಗಡ ಆದರೂ ಹೊಂಟಿಲ್ಲ. ಆದರೂ ಮಳೆ ಸಿಕ್ಕಾಪಟ್ಟೈತೆ. ಮತ್ತು ಓಡ್ಕೀಗ ಸ್ವಲ್ಪ ಕಮ್ಮಿ ಆದಂಗಿತ್ತಪ್ಪ. ಇವಾಗ ಕಾಡ್ನ ನೋ ಯಾ ಐ ಡಿಡ್ಂಟ್ ಸಿ. From this side it is coming. Yeah, let's close the mill and run. 9 ಗಂಟೆ ಹಾಗೆ ರೆಸ್ಟೋರೆಂಟಿಗೆ ಹೋಯ್ತು ಬ್ರೇಕ್ಫಾಸ್ಟ್ ಮಾಡುವ ಅಂತ. ಅಲ್ಲಿ ತುಂಬ ಆಪ್ಷನ್ಸ್ ಎಲ್ಲ ಇದ್ದಿತ್ತು, ಉಪ್ಮಾ, ಇಡ್ಲಿ ಮತ್ತು ತುಂಬ ಎಲ್ಲ ಇದ್ದಿತ್ತಪ್ಪ, ನಂಗೆ ನೆನಪಿಲ್ಲ. ಸೊ ನಾನು ಸ್ವಲ್ಪ ಫ್ರೂಟ್ಸ್, ವೆಜೀಸ್ ಮತ್ತು ಇಡ್ಲಿ ತಗೊಂಡೆ. ಅದಾದಮೇಲೆ ಒಂದು ಆಮ್ಲೆಟ್ ತಗೊಂಡೆ. ಉಳಿದವರೆಲ್ಲ ಕಚೋರಿ ಅದೆಲ್ಲ ತಗೊಂಡ್ರು. ಜೊತೆಗೆ ನಮಗೆ ಕೇಕ್ ಅದು ಇದು ಎಲ್ಲ ಆಪ್ಷನ್ಸ್ ಇದ್ದಿತ್ತು. ಬ್ರೇಕ್ಫಾಸ್ಟ್ ಮುಗೀತು. ಈಗ ನಾವು ವಾಪಸ್ ಅಗೇನ್ ರೂಮಿಗೆ ಬಂದಿದ್ದೆ. ಸೊ ಎಂತ ತಿಂದೆ ತೋರಿಸ್ದಲ್ಲ, ಬ್ರೇಕ್ಫಾಸ್ಟ್ ತಿಂದೆ, ಇಡ್ಲಿ ಎಲ್ಲ ತಿಂದೆ, ಆಮ್ಲೆಟ್ಸ್ ತಿಂದೆ. ಈಗ 11:15 ವಾಪಸ್ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಷ್ಟೇ ಇವತ್ತಿನ ವಿಡಿಯೋ. ಮೇ ಬಿ ನನ್ನ ಕ್ಲಿಪ್ಸ್ ಅದು ಬಸ್ಸಲ್ಲಿದ್ದ ಕ್ಲಿಪ್ಸ್ ಯೂಸ್ ಮಾಡಿದೆ, ಬಟ್ ಸದ್ಯಕ್ಕೆ ಇಷ್ಟೇ. ಈಗ ಮಳೆ ನಿಂತಿದೆ, ಸ್ವಲ್ಪ ವಿಡಿಯೋ ಮಾಡ್ತೀನಿ ನಾನು. ಓಕೆ, ಸೊ ಐ ಆಮ್ ಗೋನಾ ಬಿಡ್ ಗುಡ್ ಬೈ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿದ್ದದ್ದು ನಾನು ಚಂದ ಇತ್ತು ಮಾತ್ರ. This view is so good. Yeah, you want photo? Go. In this way it is looking good. 12:30 ಗಂಟೆಗೆ ನಾವು ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಗ್ಗಿ ಹತ್ಕೊಂಡು ರಿಸೆಪ್ಷನ್ ಹತ್ರ ಹೋಯ್ತು, ಬ್ಯಾಗೆಲ್ಲ ತಗೊಂಡು. ಎಂತಕ್ಕಂದರೆ ಇವತ್ತು ನಮ್ಮದು ಚೆಕ್ಔಟ್. ಸೊ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದ್ದೈತೆ. ಆ್ಯಂಡ್ ಅಲ್ಲಿ ನೆಲದಲ್ಲಿ ಪಾಚಿ ಎಷ್ಟಿತ್ತು ಅಂದರೆ ಚೂರು ಸ್ಪೀಡಲ್ಲಿ ಹೋದ್ರೂ ಡಬಕ್ಕಂತ ಬೀಳೋ ಅಷ್ಟಿರುತ್ತೆ. ಆ್ಯಂಡ್ ಕೆಲವ್ರು ಬಿದ್ದರೂ ಕೂಡ. ಸೊ ಚೆಕ್ಔಟ್ ಎಲ್ಲ ಮಾಡಿ ಮತ್ತೆ ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಂಡು ಓಕೆ ಇನ್ನೊಂದು 4-5 ಅವರ್ಸಲ್ಲಿ ವಾಪಸ್ ಪಿ.ಜಿಯಲ್ಲಿ ಇರುತ್ತೆ ಅಂತ ನಾನು ಥಿಂಕ್ ಮಾಡೋದಷ್ಟೇ. ಬಟ್ ದ ಸಿಚುವೇಶನ್ ಹ್ಯಾಡ್ ಅದರ್ ಪ್ಲ್ಯಾನ್ಸ್. ಎಂತಾಯ್ತಂತ ನಿಮಗೆ ಗೊತ್ತಾಯ್ತು. ವೆಯ್ಟ್ ಅ ಸೆಕೆಂಡ್. ವಾಪಸ್ ಹೊತ್ತಿಗೆ ಮಾರ ಬಿದ್ದಿದ್ದೀವಿ. ಸೊ ಬಸ್ಸಲ್ಲಿ 1 ಗಂಟೆ ಆಯ್ತು ಸ್ಟಕ್ ಆಯ್ತು. ಕಡಲೆ ತಿಂತ ಕೂತಿದೆ. ಎಂತ ಮಾಡೋದು, ಎಲ್ಲ ನಿದ್ದೆ ಮಾಡೋಕ್ಕೆ ಶುರು ಮಾಡಿ. ಸತತ 1.5-2 ಗಂಟೆ ಕಾರ್ಯಾಚರಣೆ ನಂತರ ರೋಡ್ ಕ್ಲಿಯರ್ ಆಯ್ತು. ಫೈನಲಿ ಇನ್ನಾದರೂ ಪಿ.ಜಿಗೆ ಹೋಗ್ಲಕ್ಕಂತ ಅಂದ್ಕೊಂಡ್ರೆ ಮತ್ತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಹಾನ್ಬಾಳ್ ಚಿಕ್ಕಿ ಫ್ಯಾಕ್ಟ್ರಿ ಆ್ಯಂಡ್ ಔಟ್ಲೆಟ್. ಓಕೆ, ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ಕಣ್ಕೊಂಬಪ್ಪ ಎಂತ ಒಳಗೆ ಬಂದರೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಿಕ್ಕೀಸ್ ಇತ್ತು. ಪೆಪ್ಪರ್, ಆರೆಂಜ್, ಚಾಕ್ಲೇಟ್, ಕಾಫಿ, ಕ್ಯಾಶ್ಯೂ ನಟ್ಸ್ ಸುಮಾರೆಲ್ಲ ಇದೈತೆ. ನಾನು ಒಂದು 600-700 ರೂಪಾಯಿ ಬಿಲ್ ಮಾಡಿದೆ, ಮನೆಗೆ ತಗೊಂಡು ಬಂದೆ. ಆ್ಯಂಡ್ ನೀವು ಆಚೆ ಕಡೆ ಹೋದರೆ ಹೋಯ್ನಿ, ತುಂಬ ಒಳ್ಳೆ ಚಿಕ್ಕಿ ಎಲ್ಲ. ಆ್ಯಂಡ್ ನಿಮ್ಗೆ ಇಲ್ಲಿ ಟೇಸ್ಟ್ ಕಂಡು ಮತ್ತೆ ಪರ್ಚೇಸ್ ಮಾಡ್ಲಾಕ. ಆ್ಯಂಡ್ ಇಷ್ಟೆಲ್ಲ ಆಪತ್ತಿಗೆ ನಮ್ದು ಊಟ ಸಹ ಇರಲಿಲ್ಲ. ಮಧ್ಯಾಹ್ನದ ಅಷ್ಟರೊಳಗೆ 6 ಗಂಟೆ ಆಯ್ತು. ಮತ್ತೆ ಒಂದು ಆಂಧ್ರ ಬಿರಿಯಾನಿ ತಿನ್ಕೊಂಡು ಸೀದಾ ಪಿ.ಜಿಗೆ ಹೊರಟೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮತ್ತೆ ಸಿಕ್ಕುವ. ಬಾಯ್.